ಸೀರೆಯ ತುದಿಗೆ ಒಂದು ಲಾಕ್ ಮಾಡ್ಕೋಬೇಕು. ಹಲೋ ಹಾಯ್ ಫ್ರೆಂಡ್ಸ್, ಒಂದು ಹೊಸ ಡಿಸೈನ್ ಕಲಿಯೋಣ ಬನ್ನಿ. ನನ್ನ ಚಾನಲ್ ನೋಡಿ ಚೆನ್ನಾಗಿ ಕಲಿಯೋಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸೀರೆಗೆ ಮತ್ತೆ ಕ್ರೋಶದಿಂದ ಒಂದು ನಾಟ್ ಹಾಕ್ಕೊಂಡು ನೋಡಿ ನೀಟಾಗಿ ಆರೆಳೆ ದಾರ ಸುತ್ತಕೊಂಡು, ಇದು ಒಂದೇ ಕಲರ್ ಸ್ಯಾರಿ ಇರೋದ್ರಿಂದ ನಾವು ದಾರ ಏನು ಕಲರ್ ಚೇಂಜ್ ಮಾಡ್ಕೊಳ್ಳೋ ಹಾಗಿಲ್ಲ. ಒಂದೇ ಕಲರಲ್ಲಿ ಹಾಕೋಬೋದು, ಡಬಲ್ ಕಲರು ಹಾಕೋಬೋದು. ಇದು ಒಂದೇ ಕಲರ್ ಹಾಕಿದ್ರೆ ತುಂಬ ನೀಟಾಗಿ ಬರ್ತದೆ. ಒಂದು ಫ್ಲವರ್ ಬೀಡ್ಸ್ ತೊಗೊಂಡು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ಒಂದು ಸೀರೆ ತುದಿಗೆ ನಾಟ್ ಹಾಕಿ, ಮತ್ತು ಒಂದು ಕ್ರೋಶದಲ್ಲೂ ನಾಟ್ ಹಾಕ್ಕೊಂಡು ಒಂದು ಫ್ಲವರ್ ಬೀಡನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಬೀಡ್ನ ಲಾಕ್ ಮಾಡಿಕೊಂಡು, ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತಲ್ಲ ಲಾಕ್ ಮಾಡ್ಕೋಬಾರ್ದು. ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚ್ ಬರೋ ಥರ ಸೈಡಲ್ಲಿ ಡಬಲ್ ಕ್ರೋಶ ಹಾಕ್ಕೋಬೇಕು. ಡಬಲ್ ಕ್ರೋಶ ಹಾಕ್ಕೊಂಡು ಅಲ್ಲೂ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನು ಡಬಲ್ ಕ್ರೋಶ ಹಾಕಿ 2 ಚೈನ್ ಹಾಕ್ಕೋಬೇಕು. ಇವಾಗ ನಾವು ಡಬಲ್ ಕ್ರೋಶ ಹಾಕಿರೋ ಜಾಗದಲ್ಲಿ ಮತ್ತೆ ಡಬಲ್ ಕ್ರೋಶ ಹಾಕೋತಾ ಬರಬೇಕು. ನಾವು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಿರೋದ್ರಿಂದ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿರುತ್ತೆ ಡಿಸೈನು. ನಾವು ಮೈಸೂರು ಸಿಲ್ಕ್ ಸ್ಯಾರಿಗಳಂತಹ ಸೀರೆಗಳಿಗೆ ಬರೀ ಬಾರ್ಡರ್ ಡಿಸೈನ್ ಬೇಕು, ನಮಗೆ ಕುಚ್ಚೇನು ಬೇಡ ಅಂತ ಅನ್ನೋರಿಗೆ ಬೀಡ್ಸ್ಗಳಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೋಬೋದು. ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು 2-3 ಲೂಪ್ ಆಗುತ್ತೆ. 2 ಸಾರಿ ಎರಡರಲ್ಲೊಂದು ಮಾಡಿಕೊಂಡ್ರೆ ನಮಗೆ ಡಬಲ್ ಕ್ರೋಶ ಆಗುತ್ತೆ. ಅದು ಒಂದು ಕಂಬ ಆಗುತ್ತೆ. ಅದನ್ನು ನಾವು 7 ಇಲ್ಲಾಂದರೆ 7 ಅಥವಾ 8 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ಎಲ್ಲ ಒಂದೇ ಸೈಜಲ್ಲಿ ಬರಬೇಕು ಅಂದ್ರೇ ಒಂದೇ ಕಂಬಗಳನ್ನ ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಎಷ್ಟು ಹಾಕ್ತೀವಿ ಸ್ಟಾರ್ಟಿಂಗ್ ಅಷ್ಟೇ ಹಾಕ್ಕೊಂಡು ಹೋಗಬೇಕು. 7 ಇಲ್ಲ ಅಂದರೆ 8 ಹಾಕ್ಕೊಂಡ್ರೆ ಚೆನ್ನಾಗಿ ಬರ್ತದೆ. ಒಂದೇ ಲೆವೆಲಲ್ಲಿ ಆರ್ಚ್ ಒಂದೇ ಲೆವೆಲೇ ಇರ್ತದೆ. ಈಗ ಎಲ್ಲಿಗೆ ಬರುತ್ತಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶ ಅಂದರೆ ನೋಡಿ ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೊಂಡು ಲೆಕ್ಕ ಹಾಕೋಬಿಡಿ. ಫಸ್ಟು ನಾವು ಕರೆಕ್ಟಾಗಿ ಹಾಕಿದ್ದೀವಿ ಅಂತ, ಎಷ್ಟು ಹಾಕಿದ್ದೀವಿ ಅಂತ ನೋಡಿಕೊಂಡು ನೋಡಿ ಈ ಥರ ಎಣಿಸ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಸಿಂಪಲಾಗಿ ಎಷ್ಟು ಚೆನ್ನಾಗಿ ಬಂತು ಪುಟಾಣಿ ಆರ್ಚು, ಸ್ಲ್ಯಾಂಟಿಂಗ್ ಆರ್ಚ್. ನೆಕ್ಸ್ಟ್ ಮತ್ತೆ ಇದೇ ಥರದೊಂದು ಫ್ಲವರ್ ಬೀಡ್ಸ್ ಸೇರಿಸ್ಕೋಬೇಕು. ಸೂಜಿಗೆ ದಾರದಲ್ಲಿ ಫಸ್ಟು ಬೀಡ್ಸ್ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಸೈಡಾಗಿ ಅಷ್ಟಕ್ಕೆ ಸ್ವಲ್ಪ ದೂರಕ್ಕಿಷ್ಟಕ್ಕೆ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಮತ್ತೆ 2 ಚೈನು ಒಂದು ಸಲ ಲಾಕ್ ಮಾಡಾದಮೇಲೆ 2 ಚೈನ್ ಹಾಕ್ಕೊಂಡು ಅದೇ ರೀತಿ ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಬರಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಎರಡರಲ್ಲೊಂದು ಮಾಡ್ಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ಪು ಇದು ಮುಗಿಸಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೋಡಿ ಇದನ್ನ 3 ಸಾರಿ ಹಾಕಿದ್ದೀನಿ. 3 ಬೀಡ್ಸು 3 ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ ಸ್ಟಾರ್ಟಿಂಗು. ನೆಕ್ಸ್ಟು ಡಿಸೈನ್ ಮಾಡೋದನ್ನ ತೋರಿಸ್ತೀನಿ. ಇವಾಗ ಒಂದ್ಸಲಿ ಲಾಕ್ ಮಾಡಿರೋ ಜಾಗಕ್ಕೆ ಮತ್ತೆ ಇನ್ನೊಂದು ಸಾರಿ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸಾರಿ ಲಾಕ್ ಆದಮೇಲೆ ನಾವು ಒಂದು ರಿಂಗ್ ಬೀಡ್ಸ್ ತೊಗೋಬೇಕು. ರಿಂಗ್ ಬೀಡ್ಸ್ ಒಳಗಡೆ ನೀವು ಯಾವ ಬೀಡ್ಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ಒಟ್ಟಿನಲ್ಲಿ ಅದಕ್ಕೆ ಹಿಡಿಸೋವಂಥದ್ದು ನಾನು ಒಂದು ಗುಂಡು ಬೀಡ್ಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜದ್ದು ಹಾಕ್ಕೊಂಡಿದ್ದೀನಿ. ನೀವು ಫ್ಲವರ್ ಬೀಡ್ಸ್ ಕೂಡ ಹಾಕೋಬೋದು, ಆದರೆ ಅದರೊಳಗಡೆ ಕರೆಕ್ಟಾಗಿ ಸಿಗುವಂಥದ್ದು ಆಗುವಂಥದ್ದನ್ನ ಹಾಕ್ಕೋಬೇಕಷ್ಟೆ. ನೋಡಿ ಇವಾಗ ಬೀಡ್ ಲಾಕ್ ಮಾಡ್ಕೋತೀನಿ. ಫಸ್ಟು ಕರೆಕ್ಟಾಗಿ ಎಳ್ಕೊಬೇಕು. ಅಲ್ಲಿ ಸಿಗಾಕ್ಕೊಬಿಡುತ್ತೆ ದಾರ, ನೋಡಿಕೊಂಡು ಎಲ್ಲ ದಾರಗಳನ್ನೂ ಕರೆಕ್ಟಾಗಿ ತೊಗೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈಗ ನಾನು ಬೀಡ್ ಲಾಕ್ ಫಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ನೋಡಿ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್
ಕರೆಕ್ಟಾಗಿ ಲಾಕ್ ಆದಮೇಲೆ ನಾನು ಈಗ ಸೀರೆ ಮೇಲ್ಗಡೆಗೆ ತಿರುಗಿಸ್ಕೋಬೇಕು. ಮೇಲ್ಗಡೆ ಇಟ್ಕೊಂಡು 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು 2 ಸಲ ಲಾಕ್ ಮಾಡೋದೇನು ಬೇಡ, ಬೇಕಾದ್ರೆ 1 ಸಲ ಹಾಕ್ಕೊಂಡ್ರೆ ಸಾಕು. 2 ಸಲ ಸರಿ ಹೋಗೋದಿಲ್ಲ, ಅದು ಒಂದೇ ಸರಿ ಹಾಕೋಬೇಕು. 1 ಸಲ ಲಾಕ್ ಮಾಡಿಕೊಂಡು ಬೀಡ್ಸ್ ಲಾಕ್ ಮಾಡಾದ ತಕ್ಷಣ ಸೀರೆಗೆ 1 ಸಲ ಲಾಕ್ ಮಾಡಿ ನಾವು ಮೇಲ್ಗಡೆ ತಿರುಗಿಸ್ಕೋಬೇಕು. ಈಗ ನೋಡಿ, 1 ಸಾರಿ ಲಾಕ್ ಮಾಡ್ಕೊಂಡು ಸೀರೆಗೆ ಮೇಲಕ್ಕೆ ಅಂದರೆ ಸೀರೆಗೆ ಬಾರ್ಡರ್ ಮೇಲ್ಗಡೆ ನಾವು ತಿರುಗಿಸ್ಕೋಬೇಕು. ಹಂಗೆ ಹಿಡ್ಕೊಂಡು ಹೀಗೆ ಥರ ಹಿಡ್ಕೊಂಡು ಇವಾಗ ಬೀಡ್ಗಳನ್ನ ಹಾಕ್ಕೊಂಡು ಬರಬೇಕು. ಈಗ ಸಣ್ಣ ಬೀಡ್ಸ್ ಅಲ್ಲ, ಸ್ವಲ್ಪ ಮೆಟಲ್ಸ್ ಬೀಡ್ಸ್, ಸ್ವಲ್ಪ ದೊಡ್ಡ ಸೈಜದ್ದು ಹಾಕ್ಕೊಂಡು, ಸ್ವಲ್ಪ ದೊಡ್ಡ ಸೈಜ್ ನೋಡಿ. ಈ ಚಿಕ್ಕದು ಹಾಕಿದ್ರು ಏನಷ್ಟು ಚೆನ್ನಾಗಿ ಕಾಣಿಸಲ್ಲ, ತುಂಬ ದೊಡ್ಡದಾದ್ರೂ ಚೆನ್ನಾಗಿರಲ್ಲ ನೋಡಿ. ಈ ಮೀಡಿಯಮ್ ಸೈಜದ್ದು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸ್ತದೆ. ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಹಾಕೋಬೋದು. ಈ ಸಿಲ್ಕ್ ಸ್ಯಾರೀಸ್ಗಳು ಬರ್ತಾ ಇದೆಯಲ್ಲ ಇವಾಗ, ಹೊಸ ಡಿಸೈನು, ಮೈಸೂರು ಸಿಲ್ಕ್ ಸ್ಯಾರಿಗಳು, ಮಿನಿ ಕಂಚಿ ಸೀರೆಗಳು ಅಂತ ಈ ಥರ ಬಂದ ಬಾರ್ಡರ್ ಡಿಸೈನ್ ಮಾತ್ರ ಬೇಕು, ಕುಚ್ಚು ಬೇಡ ಅಂತನೋರಿಗೆ ಇಂಥ ಡಿಸೈನ್ಗಳನ್ನ ಸಿಂಪಲಾಗಿ ಮಾಡ್ಬೋದು. ಇದಕ್ಕೆ ಪ್ರೈಸು 450ರಿಂದ 500 ರೂಪಾಯಿ ತೊಗೋಬೋದು. ಆರಾಮಾಗಿ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿ ಇಷ್ಟು ತೊಗೋಬೋದು, ಆರಾಮಾಗಿ ತೊಗೋಬೋದು. ನೋಡಿ, ಬೀಡ್ಸ್ ಹಾಕಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶ. ಸೂಜಿ ಒಳಗೆ ದಾರ, ಸೂಜಿ ಮೇಲೆ ಏನು ದಾರ ತಗೋತಿಲ್ಲ, ಡೈರೆಕ್ಟ್ ಇದ್ರೊಳಗೆ ರೌಂಡ್ ಬೀಡ್ಸ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋತಿರೋದು. ಬೇಕಿದ್ದರೆ 1 ಸಲ ಸೂಜಿ ಮೇಲೆ ದಾರ ತೊಗೊಂಡು 3 ಲೂಪ್ ಬರ್ತಾವೆ, 1 ಸಲ ತೊಗೋಬೋದು. ಅದು ಸಿಂಗಲ್ ಕ್ರೋಶನೂ ಮಾಡ್ಕೋಬೋದು. ಬೇಡ ಅಂತ ನಾನು ಹಿಂಗೆ ಬರೀ ಹಾಗೆ ಲೂಪ್ ಇದರಿಂದ ಬೀಡ್ಸ್, ರೌಂಡ್ ಬೀಡ್ಸ್ ಒಳಗಡೆಯಿಂದ ಸೂಜಿ ತೊಗೊಂಡು ಸೂಜಿ ಒಳಗಡೆಯಿಂದ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮೇಲ್ಗಡೆಗೆ 5 ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ. ಇನ್ನೆಷ್ಟು ಹಾಕ್ಬೋದು, 5 ಬೀಡ್ಸ್ ಆದಮೇಲೆ ಕರೆಕ್ಟಾಗಿ ಈಗ ನಾವು ಅಲ್ಲಿ ಆರ್ಚ್ನ ಲಾಕ್ ಮಾಡಿದ್ದು ಜಾಗಕ್ಕೆ ನೋಡಿ, ಕರೆಕ್ಟಾಗಿ ಇಟ್ಕೊಂಡು ನಾವು ಆರ್ಚ್ ಎಲ್ಲಿಗೆ ಲಾಕ್ ಮಾಡಿದ್ದೀವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಇಲ್ಲಾಂದರೆ ಪಕ್ಕದಲ್ಲಿ 2 ಸಲ ಲಾಕ್ ಮಾಡಿದ್ದೀವಿ ಅಲ್ಲಿಗೂ ಮಾಡ್ಬೋದು. ನಾವು ಆರ್ಚ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೂ ಕೂಡ ತಗೊಂಡು ಈ ಥರ ಲಾಕ್ ಮಾಡ್ಕೋಬೋದು, ಏನಾಗಲ್ಲ. ಅಂದರೆ ಅದು ಗ್ರಿಪ್ಗೋಸ್ಕರ ಅಷ್ಟೇ ಆ ಲಾಕು. ಅದು ರಿಂಗ್ ಬಿಟ್ಟು ದಬಾಕಬಾರ್ದು, ಹಿಂಗೆ ಮರ್ಚ್ಕೊಳ್ತಿರ್ತಾವಲ್ಲ ಆ ಥರ ಆಗಬಾರ್ದು ಅಂತ ಅಷ್ಟೆ. ಈ ಥರ ಆದಮೇಲೆ ನೆಕ್ಸ್ಟು ಕೆಳಗಡೆಗೆ ಬೀಡ್ಸ್ ಹಾಕ್ಕೊಂಡು ಬರಬೇಕು ನೋಡಿ. ಅಲ್ಲಿ ಪಕ್ಕದಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಯೇ 1 ಸಲ ಲಾಕ್ ಮಾಡಿಕೊಂಡು ಆರ್ಚ್ ಕಂಬನ ಲಾಕ್ ಮಾಡಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡಿದ ಜಾಗಕ್ಕೆ ಮತ್ತೆ ಲಾಕ್ ಮಾಡಿ ಈಗ ಬೀಡ್ಸ್ಗಳನ್ನ ಮತ್ತೆ ಕೆಳಗಡೆ ರೌಂಡು ಹಾಕೊಂಡು ಬರಬೇಕು ನೋಡಿ. ಮಾಮೂಲಿ 1 ಬೀಡ್ 1 ಲಾಕ್, ಬೀಡ್ 1 ಲಾಕ್, ಈ ಥರ ಪ್ರತಿಯೊಂದು ಎಷ್ಟು ನಮಗೆ ರೌಂಡ್ಸ್ಗೆ, ಅದು ರೌಂಡು ಬೀಡ್ಸ್ ಎಷ್ಟಾಗಲೇ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ದೊಡ್ಡದಾದರೆ ಇನ್ನೂ ಜಾಸ್ತಿ ಬೀಡ್ಸ್ಗಳನ್ನ ತಗೊಳ್ತದೆ. ಇದು ಸ್ವಲ್ಪ ಮಾಮೂಲಿ ಕುಚ್ಚಿಗೆ ಬಳಸುವಂಥ ಬೀಡ್ಸೇ ಇರೋದ್ರಿಂದ 5 ಹಾಕಿದ್ದೀನಿ. 6 ಹಾಕ್ಬೋದು, ನಾನು 5 ಹಾಕ್ಕೊಂಡಿದ್ದೀನಿ. ಮತ್ತು ಬೀಡ್ಸ್ಗಳನ್ನ ಹಾಕೋಬೇಕು. ಸೂಜಿಲಿ ದಾರಗಳು ಉರ್ಚೋಗ್ದಂಗೆ ನೋಡ್ಕೊಂಡು ಹಾಕೋದೇ ಒಂದು ಸಖತ್ತು ಇದಾಗಿರುತ್ತದು. ನಿಧಾನಕ್ಕೆ ನೋಡಿಕೊಂಡು ದಾರಗಳನ್ನ ಎಳ್ಕೊಂಡು ಹಾಕ್ಕೊಂಡು ಬರಬೇಕು. ಈಸಿಯಿಂದ ಹಾಕೋಬೋದು, ಅಂದರೆ ಕರೆಕ್ಟಾಗಿ ದಾರಗಳನ್ನ ಹಿಡ್ಕೊಳ್ಬೇಕು ಗ್ರಿಪ್ಪೆಲ್ಲ ಅಷ್ಟೇ. ನೋಡಿ ಫ್ರೆಂಡ್, ಲಾಸ್ಟ್ ಬೇಡಿದು ಹಾಕಿ ಲಾಕ್ ಮಾಡಿ ಈಗ ಸೀರೆಗೆ ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ನೋಡಿ. ಅಲ್ಲಿ ಇಟ್ಕೊಂಡು ಈಗ
ಸಿಂಪಲ್ ಆಗಿದ್ರೂ ತುಂಬ ಲುಕ್ ಕೊಡ್ತದೆ. ಡಿಸೈನ್ ಇದು ತುಂಬ ಲುಕ್ ಆಗಿರುತ್ತೆ, ಸೀರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಫುಲ್ಲೆಲ್ಲ ಹಾಕಿ ಕೂಡ ಲಾಸ್ಟಲ್ಲಿ ಒಂದು ಅದನ್ನು ವಿಡಿಯೋನ ಮಾಡಿ ಹಾಕಿದ್ದೀನಿ ನೋಡಿ. ಸೀರೆಗೆಲ್ಲ ಬರುತ್ತಲ್ಲ ಲಾಕ್ ಮಾಡಿ ನೋಡಿ. 3 ಬೀಡ್ಸು 3 ಆರ್ಚ್ ಆದಮೇಲೆ ಮತ್ತೆ ರಿಂಗ್ ಬೀಡ್ಸ್ ಹಾಕ್ಕೊಂಡು ಇದೇ ರೀತಿ ಮತ್ತೆ ಇವಾಗ ಒಂದು ಸಲ ಲಾಕ್ ಮಾಡಬೇಕು. ಇನ್ನೊಂದು ಸಾರಿ ಒಂದು ಸಲ ಲಾಕ್ ಮಾಡಿದ್ದೀವಿ, ಮತ್ತೆ ಇನ್ನೊಂದು ಸಾರಿ ಲಾಕ್ ಮಾಡಿದ್ರೂ ಮಾಡ್ಬೋದು, ಇಲ್ಲಾಂದರೆ ಒಂದು ಬೀಡ್ಸ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಒಂದು ಬೀಡ್ಸ್ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತಲ್ಲ ಲಾಕ್ ಮಾಡಿ ನೋಡಿ. ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ, ಮತ್ತೆ ಬೀಡ್ಸ್ ಹಾಕ್ಕೊಂಡು ಲಾಕ್ ಆದಮೇಲೆ ಈ ಬೀಡ್ಸ್ ಹಾಕೋಬೇಕು ನೋಡಿ. ದಾರಗಳು ಆ ಥರ ಉಚ್ಚೋಗ್ದಂಗೆ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಅಲ್ಲಿ ದಾರಗಳು ಉಚ್ಚೋಗಿದ್ರೆ ಅದು ಗಂಟು ಥರ ಆಗಿಬಿಡ್ತದೆ. ಅದನ್ನು ಸ್ವಲ್ಪ ನೋಡ್ಕೊಂಡು ನೀವು ಹಾಕೋಬೇಕು. ಈ ಥರ ಬೀಡ್ಸ್ ಹಾಕ್ಕೊಂಡು ಬೀಡ್ಸ್ ಲಾಕ್ ಮಾಡ್ಕೋಬೇಕು. ಮತ್ತು ಸೀರೆಗೆ ಲಾಕ್ ಮಾಡೋಂಗಿಲ್ಲ, ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇವಾಗ ನೋಡಿ, ಎಲ್ಲಿ ಸ್ವಲ್ಪ ಆರ್ಚು ಕ್ರಾಶ್ ಒಂಥರ ಸ್ಲ್ಯಾಂಟಿಂಗ್ ಆರ್ಚ್ ಬರಬೇಕಲ್ಲ, ಆ ಥರ ಒಂದು ಸ್ವಲ್ಪ ಕ್ರಾಸಾಗಿ ಒಂದು ಅರ್ಧ ಇಂಚು ಸ್ವಲ್ಪ ದೂರಕ್ಕೆ ಡಬಲ್ ಕ್ರೋಶಾನ ಮಾಡ್ಕೋಬೇಕು. ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ ಹಾಕಬೇಕು. ಅದೇ ರೀತಿ ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡು ಹೋಗಬೇಕು. 7 ಅಥವಾ 8 ಡಬಲ್ ಕ್ರೋಶಾಗಳನ್ನ ಮಾಡಬೇಕು ನೋಡಿ. ಇವಾಗ ನಾನೀಗೊಂದು ಫುಲ್ ಕಂಪ್ಲೀಟ್ ಮಾಡಿ ಸೀರೆದನ್ನ ಹಾಕಿದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಿಂಪಲ್ ಆಗಾದರೂ ತುಂಬ ಚೆನ್ನಾಗಿ ಹಾಕೋಬೋದು. ಇಂಥ ಕುಚ್ಚು ಬೇಡ ಅನ್ನೋರಿಗೆ ಈ ಥರ ಬೀಡ್ಸು ಚೆನ್ನಾಗಿರ್ತದೆ ಅಂತ ಇಷ್ಟಪಡೋರಿಗೆ ಈ ಥರ ನಾವು ಡಿಸೈನ್ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಪ್ರೈಸ್ ಕೂಡ 450 500 ತೊಗೋಬೋದು. ಥ್ಯಾಂಕ್ ಯು.